ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಏನಿದು ವಿಶೇಷ ಸರಣಿ ಅಂತಂದರೆ, ನಮ್ಮ ಸಾಂಪ್ರದಾಯಿಕ ಮೆಥಡ್ಗಳನ್ನು ದಾಟಿ ಅಸಾಂಪ್ರದಾಯಿಕ ಮೆಥಡ್ಗಳಾದಂತಹ ಪಾಶ್ಚಾತ್ಯ ಸಂಸ್ಕೃತಿಯ ಕೆಲವೊಂದು ಥೆರಪಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದು ನಮ್ಮಲ್ಲೂ ಕೂಡ ಪ್ರಯೋಗಕ್ಕೆ ಈಡಾದಂತಹ ಜನಗಳಿಗೆ ಬಹಳ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ. ಹಿಂದೆ ರೀಸೆಂಟಾಗಿ ನನ್ನ ಗೆಳೆಯ ಒಬ್ಬ ಸುಂದರ್ ನನ್ನ ಕ್ಲಿನಿಕ್ಕಿಗೆ ಬಂದಿದ್ದ. ಎಲ್ಲಿದೆ ಕ್ಲಿನಿಕ್ ಅಂದರೆ ಬೆಂಗಳೂರಿನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್, ಬಸವೇಶ್ವರ ನಗರ, ಬೆಂಗಳೂರು. ಫೋನ್ ನಂಬರ್ 9686693138. ಯಾಕೆ ವಿಳಾಸವನ್ನು ಕೊಟ್ಟೆ ಅಂದರೆ, ಬಹಳಷ್ಟು ಜನ ಕೇಳ್ತಾ ಹೋಗ್ತಾರೆ, ನಿಮ್ಮ ವೀಡಿಯೋಗಳು ನೋಡ್ತೀವಿ, ನಂಗೆ ನಂಬರೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವರಿಗೋಸ್ಕರ ಈ ನಂಬರ್ಗಳನ್ನು ಹೇಳ್ತಾ ಇದ್ದೀನಿ. ಆ ಗೆಳೆಯ ಸುಂದರ್ ಯಾವಾಗಲೂ ಹೇಳ್ತಾ ಇದ್ದ, ಬೇಸರ, ಈ ಜೀವನದಲ್ಲಿ ಏನಿದೆ, ಮದುವೆನೂ ಬೇಡ, ಕೆಲಸನೂ ಬೇಡ ಅಂತ ಅಂದ್ಬಿಟ್ಟು ಟೆಕ್ ಮಾಡಿರುವಂತಹ ಸುಂದರ್ ತನ್ನ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಮನೆಯ ವಯಸ್ಸಾದ ಅಪ್ಪ ಅಮ್ಮಂದರು ಒಂದು ಮೊಮ್ಮಗುವನ್ನು ನೋಡಬೇಕು ಅಂತ ಆಸೆ, ಇವನು ಮದುವೆ ಆಗೋಕ್ಕೆ ಇಷ್ಟ ಇರೋದಿಲ್ಲ. ಹೇಗೆ ಕೆಲವು ವ್ಯಕ್ತಿಗಳಲ್ಲಿ ಈ ಥರ ವ್ಯಕ್ತಿಗಳನ್ನು ನಿಮ್ಮ ಸುತ್ತಮುತ್ತಲೂ ಕೂಡ ನೀವು ನೋಡಿರ್ಬೋದು. ಓದಿರ್ತಾರೆ, ಆರೋಗ್ಯ ಚೆನ್ನಾಗಿರುತ್ತೆ, ಕಣ್ಣು ಕೈ ಕಾಲುಗಳು ಕೂಡ ಚೆನ್ನಾಗಿರುತ್ತೆ. ಹಿಂದೊಂದು ಕಾಲ ಇತ್ತು, ಅಂಗವಿಕಲರುಗಳಿಗೆ ಮಾತ್ರ ಈ ಥರ ತೊಂದರೆ ಇರ್ತಾಯಿತ್ತು. ನನ್ನ ದೇಹದಲ್ಲಿ ಈ ಥರ ನ್ಯೂನ್ಯತೆ ಇದೆ, ನನ್ನನ್ನು ಯಾರು ಮದುವೆ ಆಗ್ತಾರೆ? ಹಾಗಾಗಿ ಚಾಲೆಂಜಿಂಗ್ ಪರ್ಸನಾಲಿಟೀಸ್ ಇತ್ತಲ್ಲ, ಅವ್ರುಗಳು ಈ ಥರ ಮದುವೆ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳ್ತಾಯಿದ್ರು. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಇತ್ತೀಚೆಗೆ ಹೆಣ್ಣು ಮಕ್ಕಳು ಕೂಡ ಎಲ್ಲ ಓದಿರ್ತಾರೆ, ಒಳ್ಳೆಯ ಡಾಕ್ಟ್ರೇಟು ಎಲ್ಲ ಮಾಡಿರ್ತಾರೆ, ಮದುವೆ ವಿಷಯ ಬಂದಾಗ ಬೇಡ. ಇದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಆ ವ್ಯಕ್ತಿಯ 18ನೇ ವಯಸ್ಸಿನವರೆಗೆ ಅವನ ಸುತ್ತಲಿನ ಮನೆಯ ಪ್ರಭಾವ ಬಿದ್ದಿರುತ್ತೋ, ಮನೆಯಲ್ಲಿ ತಂದೆ ತಾಯಿ ಗಲಾಟೆ ಮಾಡ್ತಿರ್ತಾರೆ, ಮನೆಯಲ್ಲಿ ಆರ್ಥಿಕವಾಗಿ ತೊಂದರೆ ಇರುತ್ತೆ, ಅಥವಾ ಮದುವೆ ಅಂತಂದರೆ ಬರೀ ಹಿಂಸೆ, ಈ ಥರ ವಾತಾವರಣ ಇರುತ್ತಲ್ಲೋ, ಅದು ಆ ಒಂದು ವ್ಯಕ್ತಿಯ ಹುಡುಗನ ಮನಸ್ಸಿನ ಮೇಲೆ ಆಳವಾದಂತಹ ಅಚ್ಚೊತ್ತಿರುತ್ತೆ. ಅದು ಅವನಿಗೆ ಅರಿವಿಲ್ಲದೇ ಅವನು ಒಂದು ಯೌವನ ಸ್ಥಿತಿಗೆ ಬಂದಾಗ ಅವನ ಮನಸ್ಸು ಹೇಳುತ್ತೆ, ಮದುವೆ ಅಂದ ತಕ್ಷಣವೇ ಅವ್ನಿಗೆ ಜ್ಞಾಪಕ ಬರೋದು ಗಂಡ ಹೆಂಡ್ತಿ ಜಗಳ, ಅಥವಾ ಮನೆ ತುಂಬ ಮಕ್ಕಳು, ಆರ್ಥಿಕವಾಗಿ ಸಹಾಯ ಕಡಿಮೆ ಆಗ್ತಾ ಇರುತ್ತೆ. ಇದು ಕಲ್ಪನೆ ಬಂದಾಗ ಅವರು ಮದುವೆ ಅಂದರೆ ಒಂದು ಬ್ಯಾಡ್ ಬಾಂಡೇಜ್, ಒಂದು ಕೆಟ್ಟ ಒಂದು ಬಂಧನ ಅನ್ನೋ ಒಂದು ರಾಂಗ್ ಪರಿಕಲ್ಪನೆ ಅವರ ಮನಸ್ಸಿನಲ್ಲಿ ಅಚ್ಚೊತ್ಬಿಟ್ಟಿರುತ್ತೆ. ಎಲ್ಲರಲ್ಲೂ ಅಲ್ಲ, ಕೆಲವೊಂದು ಜನಗಳಲ್ಲಿ. ಹಾಗಾಗಿ ಅವರೇನು ಮಾಡ್ತಾರೆ, ಅವರ ದೃಷ್ಟಿಯಲ್ಲಿ ಮದುವೆ ಅಂತಂತಂದರೆ, ಯಾಕಪ್ಪ ಬೇಕು ಈ ಹೊರೆ ಯಾವನು ಅನುಭವಿಸ್ತಾನೆ, ಸ್ವಚ್ಛಂದವಾಗಿ ಆರಾಮಾಗಿ ತಿರ್ಕೊಂಡಿರೋಣ ಅನ್ನೋಂತಹ ಪರಿಕಲ್ಪನೆ ಬೆಳ್ಕೊಂಬಿಟ್ಟಿರುತ್ತೆ. ಅಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಿರುವಾಗ ಎಲ್ಲ ಬೇಸರ, ನಿರುತ್ಸಾಹ, ಜೀವನದಲ್ಲಿ ಬದುಕಬೇಕು ಅಂತ ಆಸೆನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಯಾವುದೇ ಸ್ವಚ್ಛಂದ ಜೀವನದಲ್ಲಿ ಕ್ಷಣಿಕವಾಗಿ ಮಾತ್ರ ತೃಪ್ತಿ ಸಿಗುತ್ತೆ ವಿನಃ ಶಾಶ್ವತ ಸುಖ ಸಿಗೋದಿಲ್ಲ. ಅದು ಸಿಕ್ಕಾಗ ಅವ್ರಿಗೆ ಸಮಯ ಕಳೆದು ಹೋಗಿರುತ್ತೆ, ಕಾಲ ಕಳೆದು ಹೋಗಿರುತ್ತೆ. ಒಂದು ಸಣ್ಣ ಕಥೆಯನ್ನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಕಡೆ ನೀವು ಕೇಳಿರಬಹುದು. ಒಂದು ಸುಂದರವಾದಂತಹ ಒಂದು ಪ್ರದೇಶ, ನಿರ್ಜನ ಪ್ರದೇಶ. ಆ ಪ್ರದೇಶದಲ್ಲಿ ತಣ್ಣಗೆ ಒಂದು ನದಿಯ ನೀರು ಹರಿತಾ ಇರುತ್ತೆ. ಪಕ್ಕದಲ್ಲೇ ಒಂದು ಸುಂದರವಾದ ಹಳೆಯ ಕಾಲದ ಒಂದು ಮರ ಇರುತ್ತೆ, ಬ್ಯಾನಿಯನ್ ಟ್ರೀ. ಆ ಮರದ ಮೇಲ್ಭಾಗದಲ್ಲಿ ಒಂದು ಕೋತಿ ಕೂತಿರುತ್ತೆ, ಚಿಕ್ಕ ವಯಸ್ಸಿನ ಕೋತಿ. ನೀರನ್ನು ನೋಡಿದಾಗ, ಆ ಶುಭ್ರ ನೀರನ್ನು ನೋಡಿದಾಗ ತಾನು ಈಜಬೇಕು ಅಂತ ಆಸೆ ಆಗುತ್ತೆ, ಆದರೆ ಒಳಗಡೆ ಭಯ ಇರುತ್ತೆ. ಸ್ವಲ್ಪ ಕಾಲಾನಂತರ ಒಂದು ಸತಿ ಹಾಗೂ ಹೀಗೂ ಮಾಡಿ ಧೈರ್ಯ ಮಾಡಿ ನೀರಲ್ಲಿ ತುಮುಕ್ಬಿಡುತ್ತೆ. ಅದು ಒಂದು ಅಡಲ್ಟ್ ಏಜಿಗೆ ಬಂದಿರುತ್ತೆ. ಭಾರಿ ಖುಷಿಯಾಗ್ಬಿಡುತ್ತೆ, ಇಷ್ಟು ಆನಂದವಾಗಿದೆ ನೀರಿನ ಒಂದು ಸ್ವಿಮ್ ಮಾಡೋದು, ಈಜೊಡೆಯೋದು ಅಂತಂದ್ಬಿಟ್ಟು ಖುಷಿಯಾಗಿ ವಾಪಸ್ ಬಂದು ಮರದ ಮೇಲೆ ಹತ್ತು ಕೂತ್ಕೊಳ್ಳುತ್ತೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಒಂದು ದಿವಸ ಏನಾಗುತ್ತೆ, ದಿನ ಬರೀ ಇಷ್ಟೇ ದೂರ ಹೋಗಿ ಬರ್ತಾ ಇದ್ದೇನಲ್ಲ, ಇನ್ನು ಆಳಕ್ಕೆ, ಇನ್ನು ಮಧ್ಯಕ್ಕೆ ಹೋಗೋಣ ಅಂದ್ಬಿಟ್ಟು ವೇಗವಾಗಿ ಈಜು ಹೊಡ್ಕೊಂಡು ನದಿಯ ಮಧ್ಯಭಾಗಕ್ಕೆ ಬರುತ್ತೆ. ಕೈಕಾಲುಗಳು ಸುಸ್ತಾಗುತ್ತೆ, ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಆವಾಗ ಹಿಂತಿರುಗಿ ನೋಡುತ್ತೆ, ತಾನಿದ್ದ ಮರ ಎಲ್ಲಿದೆ ಅಂತ. ಕಣ್ಣಿಗೆ ಕಾಣದಷ್ಟು ದೂರದಲ್ಲಿರುತ್ತೆ ಮರ. ಆವಾಗ ಅದಕ್ಕೆ ಯೋಚನೆ ಬರುತ್ತೆ, ಇಷ್ಟು ದೂರ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ದಡದಿಂದ, ನೀರಿನ ಮಧ್ಯಭಾಗದಲ್ಲಿದ್ದೇನೆ, ತಿರ್ಗಾ ನನ್ನ ಮರ ಸಿಗಬೇಕಾದ್ರೆ ಅಷ್ಟು ದೂರ ಈಜು ಹೊಡ್ಕೊಂಡು ಹೋಗಬೇಕು, ನನ್ನ ಕೈಕಾಲುಗಳಲ್ಲಿ ಶಕ್ತಿಯೇ ಇಲ್ಲ, ಶಕ್ತಿ ಉಡುಗು ಹೋಗಿದೆ. ಬಹಳ ಚಿಂತಿತವಾಗುತ್ತೆ.
ಯಾವಾಗ ಮನಸ್ಸಿನಲ್ಲಿರುವಂತಹ ಆನಂದ ಕಡಿಮೆಯಾಗಿ ಚಿಂತೆ ಎಂಬಂತಹ ಕಾಯಿಲೆ ದೇಹದ ನರನಾಡಿಗಳಲ್ಲಿ ವ್ಯಾಪಿಸುತ್ತೋ ಮನುಷ್ಯನ ಶಕ್ತಿ ಒಂದು ದೈಹಿಕ ಬಲ ಕುಗ್ಗುತ್ತಾ ಹೋಗುತ್ತೆ. ಕೇವಲ ಸ್ವಲ್ಪ ದೂರ ಹೋಗೋಷ್ಟರೊಳಗೆ ಅದಕ್ಕೆ ಈಜು ಹೊಡೆಯೋಕ್ಕೆ ಆಗೋದಿಲ್ಲ, ಮುಳುಗಿ ನೀರಿನಲ್ಲಿ ಪ್ರಾಣವನ್ನು ಬಿಟ್ಟುಬಿಡುತ್ತೆ ಗೆಳೆಯರೆ. ಏನು ಈ ಕಥೆಯ ಸಿದ್ಧಾಂತ ಅಂದರೆ, ನಾವೆಲ್ಲ ಆ ಕೋತಿ ಇದ್ದ ಹಾಗೆ, ಮಂಗನಿಂದ ಮಾನವ. ಈ ಪ್ರಾಪಂಚಿಕ ಸುಖಗಳನ್ನು ನೋಡಬೇಕು, ಬೇರೆಯವರು ಎಂಜಾಯ್ ಮಾಡ್ತಾಯಿದ್ದಾರೆ, ನಾವು ಕೂಡ ಅದನ್ನು ಈಜಿ ಅದರ ಸುಖವನ್ನು ಅನುಭವಿಸ್ಬೇಕು ಅಂತಂದ್ಬಿಟ್ಟು ಮೊದಲು ಕಣ್ಣುಗಳಿಂದ ನೋಡಿ ಆಸೆಯನ್ನು ಪಡ್ತೀವಿ. ನಮ್ಮ ಸಮಯ ಟೈಮ್ ಬಂದಾಗ ಆ ನೀರಲ್ಲಿ ಕೋತಿ ಧುಮುಕಿದ ಹಾಗೆ ಆ ಪ್ರಾಪಂಚಿಕದ ಸುಖದ ಆಳಕ್ಕೆ ಹೊರಟೋಗ್ತೀವಿ. ಮೊದಲು ಸ್ವಲ್ಪ ಸುಖದಲ್ಲೇ ಖುಷಿ ಪಡುತ್ತಿದ್ದವರು ಕ್ರಮೇಣ ಮೊಂಡು ಧೈರ್ಯ ಬಂದು ಇನ್ನೂ ಆಳಕ್ಕೆ ಹೊರಟೋಗ್ತೀವಿ. ಎಷ್ಟು ಆಳಕ್ಕೆ ಹೋಗ್ತೀವಿ ಅಂತಂದರೆ ನಮ್ಮ ಮೂಲ ನೆಲೆಯನ್ನೇ ಮರೆತು, ಮೂಲ ಸಮಾಧಾನವನ್ನೇ ಮರೆತು ಆಳಕ್ಕೆ ಹೊರಟೋಗ್ತೀವಿ. ಯಾವ ಸುಖವನ್ನು ಅರಸಿ ಎಷ್ಟು ದೂರಕ್ಕೆ ಹೊರಟೋಗಿರ್ತೀವಿ ಅಂತಂದರೆ ನಮ್ಮ ಸುಖ ಸಮೃದ್ಧಿಯನ್ನು ಮರೆತು ಹೋಗ್ಬಿಟ್ಟಿರ್ತೀವಿ. ವಾಪಸ್ಸು ಬರುವಂತಹ ಸಮಯ ಮುಗಿದು ಹೋಗಿರುತ್ತೆ. ಕುಡಿತ, ಜೂಜು, ಹೆಣ್ಣು, ಸುಖ, ಈ ರೀತಿಯ ಒಂದು ಪ್ರಾಪಂಚಿಕ ಸುಖದ ಅಲೆಯಲ್ಲಿ ಕೊಚ್ಚಿಕೊಂಡು ಯಾವುದೋ ಒಂದು ಮಧ್ಯಭಾಗದಲ್ಲಿ ಹೋಗಿ ಸಿಕ್ಕಾಕೊಂಡಿರ್ತೀವಿ. ಆವಾಗ ನಮಗೆ ಶಾಂತಿ ಬೇಕು ಅಂದರೂ ಕೂಡ ಕಾಲ ಮಿಂಚಿರುತ್ತೆ, ಬಹಳ ದೂರ ಹೊರಟೋಗಿರ್ತೀವಿ. ಮತ್ತೆ ಆ ಸ್ಥಾನಕ್ಕೆ ತಲುಪೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನಮ್ಮ ಮಾನವನ ಇವತ್ತಿನ ಇಂದಿನ ದುಸ್ಥಿತಿ. ಹಾಗಾದ್ರೆ ಏನು ಮಾಡಬೇಕು? ಈ ಭಾವನೆಗಳನ್ನು ಸಮತೋಗಿಸಲು ಸಾಧ್ಯ ಇದೆಯಾ? ನೋಡಿ, ಬೆಳಗ್ಗೆ ಏಳಬೇಕು ಅಂತ ಅಂದ್ಕೊಂಡಿರ್ತೀವಿ, ರಾತ್ರಿ ಬೆಳಗ್ಗೆ ಏಳೋ ಟೈಮಲ್ಲಿ ಒಳ್ಳೆ ಗಾಢವಾದ ನಿದ್ದೆ ಬಂದ್ಬಿಡುತ್ತೆ. ನಮ್ಮ ಭಾವನೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಡಯಾಬಿಟಿಕ್ ಪೇಷಂಟು ಬಾಳೆಹಣ್ಣು ತಿನ್ನಬಾರ್ದು, ಒಳ್ಳೆ ಚುಕ್ಕೆ ಹೊಡೆದಿರುವಂತಹ ಪಚ್ಚಬಾಳೆಹಣ್ಣು ನೋಡಿದ ತಕ್ಷಣ ಬಾಯಲ್ಲಿ ನೀರಿರುತ್ತೆ, ಇವತ್ತು ತಿನ್ಬಣ್ಣ, ಒಂದು ಮಾತ್ರೆ ಜಾಸ್ತಿ ತೊಗೊಂಡ್ರಾಯ್ತು, ತಿನ್ಬಿಡ್ತೀವಿ. ಸ್ವೀಟೇ ಮುಟ್ಟಬಾರ್ದು, ದೇವ್ರ ಹತ್ರ ಹೋಗಿ ಸ್ವೀಟ್ ಬಿಟ್ಟಿದ್ದೀನಿ ಅಂತ ಹೇಳಿ ಬರ್ತೀವಿ. ಘಮ ಅಂತ ತುಪ್ಪದಲ್ಲಿ ಮಾಡಿರುವಂತಹ ಮೈಸೂರು ಪಾಕ್ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಹೆಣ್ಣಿನಿಂದನೇ ಎಲ್ಲ ರಾಜ್ಯಗಳು, ಎಲ್ಲ ದೇಶಗಳು ಕೂಡ ನಿರ್ನಾಮವಾಗಿದೆ ಅಂತ ನಾವು ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮ್ಮ ಚಾರಿತ್ರಿಕ ಪುಟಗಳಲ್ಲಿ ನಾವು ನೋಡಿದ್ದೀವಿ, ಗೊತ್ತಿದೆ, ನಂಬಿಕೆ ಇದೆ. ಎಲ್ಲವಿದ್ರೂ ಕೂಡ ಯಾವುದೋ ಹೆಣ್ಣು ಬಂದು ನಮ್ಮ ಅಂದ ಚಂದವನ್ನು ತೋರಿಸಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೆ ಕೇಳಿಸ್ಕೊಂಡಾಗ ನಾವು ಬೆಳಕಿನ ಎದುರಿಗೆ ಇಟ್ಟ ಬೆಣ್ಣೆಯಂತೆ ಕರಗಿ ಹೋಗ್ತೀವಿ. ನಮ್ಮ ಈ ಭಾವಲೋಲುಪೆಯನ್ನು, ಈ ಭಾವಲೋಲದ ಅಥವಾ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ದೇ ತೊಂದರೆಗಳನ್ನು ಅನುಭವಿಸ್ತಿರುವಾಗ ಯಾರನ್ನು ನಾವು ಮೊರೆ ಹೋಗಬೇಕು? ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ. ಅವರು ಕೂಡ ಇದೇ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಇಂತಹ ಭಾವನೆಗಳ ತೊಂದರೆಯಿಂದ, ಎಮೋಷನಲ್ ಡಿಸ್ಟರ್ಬೆನ್ಸ್ಗಳಿಂದ ನಿಮಗೆ ದೈಹಿಕವಾಗಿ, ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆಯಾ? ಬನ್ನಿ, ಅದಕ್ಕೂ ಕೂಡ ಪರಿಹಾರ ಇದೆ ಏಂಜಲ್ಸ್ ಥೆರಪಿನಲ್ಲಿ. ಏಂಜಲ್ಸಲ್ಲಿ ಚಾಮ್ಯುಯಲ್ ಅಂತ ಒಂದು ದೇವತೆ ಇದೆ. ಅದನ್ನು ಆವಾಹನೆ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಒಳಗಡೆ ಇರುವಂತಹ ಪ್ರೆಷರ್, ಒತ್ತಡ ಏನಿದೆಯಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಚಾಮ್ಯುಯಲ್ ದೇವತೆಯ ಬಣ್ಣ ಏನು ಅಂತಂದರೆ ಪಿಂಕ್ ಕಲರ್, ಗುಲಾಬಿ ಬಣ್ಣ ಅಂತ ಹೇಳೋಣ. ಆ ಪಿಂಕ್ ಕಲರನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಇದಕ್ಕೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ದೇವತೆಗಳು ಏನು ಮಾಡ್ತಾನೆ ಅಂತಂದರೆ, ನಮ್ಮ ಆವಾಹನೆ ಮಾಡಿಕೊಂಡಾಗ ನಮ್ಮ ಕಾರ್ಯಗೆ ಹೋಗೊಟ್ಟು ಬರುತ್ತವೆ. ಅದಕ್ಕೆ ಒಂದು ಸ್ಥಿತಿ ಬೇಕು, ನಾವು ರಿಲ್ಯಾಕ್ಸ್ ಆಗಿರಬೇಕು. ಅದಕ್ಕೆ ಹೇಳ್ತಾರೆ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್. ಯಾವಾಗ ನಮ್ಮ ದೇಹ ಮಾನಸಿಕವಾಗಿ, ದೈಹಿಕವಾಗಿ ಒಂದು ರೀತಿಯ ರಿಲ್ಯಾಕ್ಸ್ ಪೊಸಿಷನಲ್ಲಿರುತ್ತೆ, ಆ ಸಂದರ್ಭದಲ್ಲಿ ಈ ಚಾಮ್ಯುಯಲ್ ಅನ್ನುವಂತಹ ಒಂದು ಏಂಜಲ್ಸ್ನ ಆವಾಹನೆ ಮಾಡಿಕೊಂಡಾಗ ಅದರ ಬಣ್ಣ ಬಂದು ಪಿಂಕ್ ಕಲರ್. ಆ ಪಿಂಕ್ ಕಲರ್ ಬಂದಾಗ ನಮ್ಮ ದೇಹದಲ್ಲಿರುವಂತಹ ಯಾವುದೇ ಥರದ ಒತ್ತಡ ಇರ್ಬೋದು, ತೊಂದರೆಗಳಿರ್ಬೋದು, ಎಲ್ಲವನ್ನು ಕೂಡ ಕರಗಿಸಿ ನಿವಾರಿಸುತ್ತೆ. ಅದು ಎಲ್ಲಿರುತ್ತೆ? ನಮ್ಮ ಹೃದಯ, ಹಾರ್ಟ್ ಚಕ್ರದಲ್ಲಿರುತ್ತೆ. ಹಾಗಾಗಿ ನಾವು ಮಲಗಿಕೊಂಡು ನಿದ್ರಾಸ್ಥಿತಿ, ಸಂಮೋಹನ ಸ್ಥಿತಿಗೆ ಒಳಪಟ್ಟು ಆ ಒಂದು ಸ್ಥಿತಿಯಲ್ಲಿ ಹೀಲರ್ ನಮ್ಮನ್ನು ಈ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಇಟ್ಕೊಳ್ಳಿ. ಉಸಿರಾಡುವಾಗ ಆ ಒಂದು ಚಾಮ್ಯುಯಲ್ ದೇವತೆಯ ಪಿಂಕ್ ಕಲರ್ ರೇಸ್ ಉಸಿರಿನ ಮುಖಾಂತರ ನಮ್ಮ ದೇಹದಲ್ಲಿ ಹೋಗ್ತಾ ಇದೆ. ಒಂದು ಕಲ್ಪನೆಗೆ ಅಷ್ಟು ಪ್ರಚಂಡ ಶಕ್ತಿ ಇದೆ.
ಆ್ಯಟಮ್ ಬಾಂಬ್ಗಿಂತ 100 ಪಟ್ಟು ಶಕ್ತಿ ನಮ್ಮ ಕಲ್ಪನೆಗಿದೆ. ಆ ಕಲ್ಪನೆಯಿಂದನೇ ಮನುಷ್ಯ ಆ ಒಂದು ಪ್ರಕಾಂಡವಾದಂತಹ ಶಕ್ತಿಯುಳ್ಳ ಆಟಮಿಕ್ ಬಾಂಬನ್ನು ಕಂಡುಹಿಡಿದ. ಅಣುಶಕ್ತಿಯನ್ನು ಕಂಡುಹಿಡಿದಂಥ ಮನುಷ್ಯ, ಅವನ ಮನಸ್ಸು ಇನ್ನಿಷ್ಟು ಜೋರಾಗಿರಬೇಕು ಲೆಕ್ಕ ಹಾಕಿ. ಅಣುಶಕ್ತಿಗೆ ಅಷ್ಟು ಶಕ್ತಿ ಇದೆ ಅಂದರೆ ಅದನ್ನು ಕಂಡುಹಿಡಿದ ಮನುಷ್ಯನ ಬುದ್ಧಿಶಕ್ತಿ ಇಷ್ಟು ಅತಿಶಯೋಕ್ತಿ ಇರಬಹುದೇ? ಯೋಚನೆ ಮಾಡಿ. ಉಸಿರನ್ನು ಬಿಡುವಾಗ ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಎಮೋಷನ್ಗಳು ಕೂಡ ಕರಗಿ ಆವಿಯ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಗೋಳಾಕಾರದ ಹೊಳೆಯುತ್ತಿರುವಂತಹ ಪಿಂಕ್ ಬಣ್ಣದ ಒಂದು ಗೋಳಾಕೃತಿ ನಿಮ್ಮ ಹೃದಯ ಮೇಲ್ಭಾಗಕ್ಕೆ ಬರ್ತಾ ಇದೆ. ಹಂತ ಹಂತವಾಗಿ ನಿಮ್ಮ ಹೃದಯದ ಮೇಲ್ಭಾಗದಲ್ಲಿ ತಿರುಗ್ತಾ ಇದೆ. ನಿಧಾನವಾಗಿ ತಿರುಗ್ತಾ ಸ್ವಲ್ಪ ಹೊತ್ತಾದ ನಂತರ ನಮ್ಮ ಹೃದಯದ ಕಮಲದ ಒಳಗಡೆ, ಅಂದರೆ ಎಲ್ಲಿ ನಮ್ಮ ಹಾರ್ಟ್ ಚಕ್ರ ಇದೆ, ಅನಾಹತ ಚಕ್ರ, ಅದರ ಒಳಗಡೆ ಲೀನವಾಗ್ತಾ ಇದೆ ಅಂತ ಒಂದು ಪರಿಕಲ್ಪನೆಯನ್ನು ಮಾಡ್ಕೋಬೇಕು. ಇದು ಏಂಜಲ್ಸ್ ಥೆರಪಿ. ಅದಕ್ಕೆ ನಮಗೆ ಆರ್ಚಿಯಾಂಜಲ್ ಚಾಮ್ಯುಯಲ್ ತುಂಬ ಸಹಾಯವನ್ನು ಮಾಡುತ್ತೆ. 2 ರೀತಿಯ ಗೋಳಗಳನ್ನು ಕಲ್ಪನೆ ಮಾಡಿಕೊಂಡು ನಮ್ಮ ದೇಹದೊಳಗಡೆ ಎಂಟ್ರಾಗ್ತಾ ಇದೆ. ನಮ್ಮ ದೇಹದ ಒಳಗಡೆ ಹೋಗಿ ನಮ್ಮ ಆತ್ಮ ಮತ್ತು ಸಹಸ್ರಾರ ಚಕ್ರ ಎರಡನ್ನೂ ಕೂಡ ಅದು ಗುಣಪಡಿಸ್ತಾ ಇದೆ ಅಂತ ಅಂದ್ಕೊಂಡಾಗ ನಮ್ಮ ಭಾವನೆಗಳು ನಮ್ಮ ಅರಿವಿಲ್ಲದೇನೆ ಒಂದು ರೀತಿಯ ತಹಬಂದಿಗೆ ಬರುತ್ತೆ. ಹುಚ್ಚು ಕುದುರೆಯಂತೆ ಓಡುತ್ತಿರುವಂತಹ ಮನಸ್ಸು ಶಾಂತವಾಗಿ ಲಗಾಮು ಹಾಕಿದ ಕುದುರೆಯಂತೆ ನೀವು ಹೇಳಿದ ಹಾಗೆ ಕೇಳುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ದ್ವೇಷದಿಂದ ನಮ್ಮ ಭಾವನೆಗಳು ಕೂಡ ಹಾಳಾಗ್ತಾ ಇರುತ್ತೆ. ಯಾವುದೋ ವ್ಯಕ್ತಿ ಇಷ್ಟಪಡ್ತಿರ್ತಾರೆ, ನಾಳೆಯಿಂದ ಇಷ್ಟಪಡೋದಿಲ್ಲ. ಯಾವುದೋ ವ್ಯಕ್ತಿ ನಮ್ಮ ಸಹಾಯವನ್ನು ತೊಗೊಂಡಿರ್ತಾರೆ, ನಮಗೆ ಶತ್ರುವಾಗ್ತಾರೆ. ಇಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿಯನ್ನು ನಮ್ಮ ವ್ಯಕ್ತಿತ್ವ ಜೊತೆಗೆ ತಿರುಗ ಬೆಸುಗೆ ಹಾಗೆ ಬೇಕಾದಾಗ ಕೂಡ ಈ ಚಾಮ್ಯುಯಲ್ ದೇವತೆಗಳನ್ನು ನಾವು ಆಹ್ವಾನ ಮಾಡಿಕೊಳ್ಬಹುದು. ಅದರ ತಂತ್ರವೇನು ಅಂತಂದರೆ, ರಿಲ್ಯಾಕ್ಸ್ ಆಗಿ ಮಲ್ಕೋಬೇಕು ಅಥವಾ ಕೂತ್ಕೊಂಡು ಕೂಡ ಮಾಡ್ಬೋದು. ನಿಮ್ಮ ಎದುರುಗಡೆ ಒಂದು ಖಾಲಿ ಕುರ್ಚಿ ಇದೆ ಅಂತ ಅಂದ್ಕೊಳ್ಳಿ. ಆ ಕಾಲು ಕುರ್ಚಿಯಲ್ಲಿ ನಿಮಗೆ ಯಾವ ವ್ಯಕ್ತಿಯನ್ನು ನೀವು ಸರಿ ಮಾಡಬೇಕಾಗಿರುತ್ತೆ, ಗಂಡ ಹೆಂಡತಿ ಇರಬಹುದು, ಸ್ನೇಹಿತರಿರ್ಬೋದು ಅಥವಾ ಶತ್ರುಗಳಿರ್ಬೋದು, ನಿಮಗೆ ತೊಂದರೆ ಕೊಡ್ತಿರೋಂಥ ವ್ಯಕ್ತಿಗಳು ಎದುರುಗಡೆ ಕೂತಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆ ಚಾಮ್ಯುಯಲ್ ಅನ್ನುವಂತಹ ದೇವತೆಗಳನ್ನು ಆವಾಹನೆ ಮಾಡಿಕೊಂಡು ಪಿಂಕ್ ಕಲರ್ 2 ಗೋಳಗಳನ್ನು ಕಳಿಸ್ಕೊಡು ನನಗೆ ರಕ್ಷಣಾ ಕವಚವಾಗಿ ಅಂತ ಕೇಳ್ಕೊಳ್ಳಿ. ಅದು ಆಕಾಶದಿಂದ ನಿಧಾನವಾಗಿ ಹಂತ ಹಂತವಾಗಿ ಕೆಳಗೆ ಇಳಿತಾ ಬರುತ್ತೆ. ಒಂದು ನಮ್ಮ ದೇಹದ ಮೇಲೆ, ನಮ್ಮ ದೇಹದ ಸುತ್ತಲೂ ಕೂಡ ಬಂದು ಪ್ರೊಟೆಕ್ಟಿವ್ ಕವಚದಂತೆ ಕೆಲಸ ಮಾಡುತ್ತೆ. ಹಾಗೆ ಇನ್ನೊಂದು ಬಂದು ನಮ್ಮ ಎದುರುಗಡೆ ಕೂತಿರುವಂತಹ ವ್ಯಕ್ತಿ, ಆ ಕುರ್ಚಿಯಲ್ಲಿ ಕೂತಿರುವಂತಹ ವ್ಯಕ್ತಿಯ ದೇಹದ ಸುತ್ತಲೂ ಕೂಡ ರಕ್ಷಣಾ ಕವಚವಾಗಿರುತ್ತೆ. ಕೇವಲ ಕೆಲವೇ ಸೆಕೆಂಡುಗಳ ಕಾಲ ಈ ಒಂದು ಔನ್ನಿತ್ಯವನ್ನು, ಈ ಒಂದು ಸ್ಥಿತಿಯನ್ನು ಅನುಭವಿಸ್ತಾ ಇರಿ. ನಮ್ಮ ದೇಹದ ಸುತ್ತಲೂ ಕೂಡ ಒಂದು ಪಿಂಕ್ ಕಲರ್ ಕವರೇಜ್ ಇದೆ. ನನ್ನ ವಿರುದ್ಧ ವ್ಯಕ್ತಿಯಲ್ಲೂ ಕೂಡ ಒಂದು ಪಿಂಕ್ ಕವರೇಜ್ ಇದೆ. ಇದು ನನ್ನ ಮತ್ತು ಅವನ ಸ್ನೇಹವನ್ನು ವೃದ್ಧಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಅವನಿಗೆ ನನ್ನ ಬಗ್ಗೆ ಇರುವಂತಹ ಕೆಟ್ಟ ಕಲ್ಪನೆಗಳನ್ನೆಲ್ಲ ಕರಗಿಸ್ತಾ ಇದೆ. ಇಷ್ಟು ದಿವಸ ಅವನು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಹೊಂದಿದ್ದರೂ ಕೂಡ, ನನ್ನ ಬಗ್ಗೆ ಕೋಪವನ್ನು ಹೊಂದಿದ್ದರೂ ಕೂಡ, ಈ ಕ್ಷಣದಿಂದ ಅವನ ಮನಸ್ಸು ಬದಲಾವಣೆ ಆಗ್ತಾ ಇದೆ. ಐ ಕ್ಯಾನ್ ಸಿ ದಿ ಚೇಂಜಸ್ ಇನ್ ಹಿಸ್ ಬಾಡಿ ಅಂತ ಕಲ್ಪನೆಗಳನ್ನು ಮಾಡಿಕೊಂಡಾಗ ಆ ಪಿಂಕ್ ಬಣ್ಣದ 2 ಸ್ಪಿಯರ್ಗಳು ನಮ್ಮ ಇಬ್ಬರ ದೇಹದ ಮೇಲೆ ರಕ್ಷಣಾ ಕವಚವಾಗಿ ಕವರ್ ಮಾಡಿರುತ್ತಲ್ಲ, ಕ್ಷಣ ಮಾತ್ರದಲ್ಲಿ ನಮ್ಮ ಎಲ್ಲ ತೊಂದರೆಗಳನ್ನು, ಕಾನ್ಫ್ಲಿಕ್ಟ್ಗಳನ್ನು, ಸಂಘರ್ಷಣೆಗಳನ್ನು ಕರಗಿಸಿ, ನೀರಾಗಿಸಿ, ಹಬೆಯಾಗಿಸಿ ಮೇಲಕ್ಕೆ ಕಳಿಸ್ಬಿಡುತ್ತೆ. ಹಾಗೆ ಚಾಮ್ಯುಯಲ್ ನಮ್ಮ ದೇಹವನ್ನು ರಕ್ಷಣಾ ಕವಚವಾಗಿ ಮಾಡಿದಾಗ ಆ ಪಿಂಕ್ ಬಣ್ಣ ಇರುತ್ತಲ್ಲ, ನಮಗೆ ಎಷ್ಟು ರಕ್ಷಣಾ ಕವಚ ಕೊಡುತ್ತೆ ಅಂದರೆ, ಕೇವಲ ಒಂದು 5-6 ಸೆಟ್ಟಿಂಗ್ಗಳಲ್ಲೇ ನಮಗೆ ಅದರ ಫಲಿತಾಂಶ ಕೊಡ್ತಾ ಹೋಗ್ತಿರುತ್ತೆ. ಇದನ್ನು ನಮ್ಮ ಇಂಡಿಯಾದಲ್ಲಿ ನಾವು ಮಾಡೋಂತಹ ಪ್ರಾಣಿಕ್ ಹೀಲಿಂಗ್ ಮೆಥಡ್ಗೆ ಹೋಲಿಕೆ ಮಾಡಬಹುದು ಬಂಧುಗಳೇ. ಪ್ರಾಣಿಕ್ ಹೀಲಿಂಗಲ್ಲೂ ಕೂಡ ಎಲ್ಲ ರೀತಿಯ ಥೆರಪಿಗಳ ಆದ ನಂತರ ನಮ್ಮ ದೇಹದ ಸುತ್ತಲೂ ಕೂಡ ಗೊತ್ತಿದೆ ನಿಮಗೆ, ದೇಹದಲ್ಲಿ 7 ಚಕ್ರಗಳಿದೆ. ಅಂಗೈ ಅಂಗಾಲುಗಳಿಗೆ ಸೇರಿ 11 ಚಕ್ರಗಳಾಗತ್ತೆ. ಆ ದೇಹದ ಸುತ್ತಲೂ ಕೂಡ ರಕ್ಷಣಾ ಕವಚವಾಗಿ 7 ಕೋಶಗಳಿದೆ. ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಎಥರಿಕ್ ಬಾಡಿ, ಹೀಗೆ 7 ಬೇರೆ ಬೇರೆ ಕೋಶಗಳಿವೆ. 7 ಕೋಶಗಳ ನಂತರ 8ನೆಯ ಕೋಶ ಇದೆಯಲ್ಲ, ಅದು ದಾಟಿದ ಮೇಲೆ
ನಮ್ಮ ಮಾನವ ಜೀವಿಯ ಈ ಶಕ್ತಿಗೂ ಉಚ್ಚಾತ್ಮದ ಶಕ್ತಿಗೂ ಕನೆಕ್ಷನ್ ಕೊಡುವಂತಹ ಒಂದು ಲೇಯರ್ ಇದೆಯಲ್ಲ, ಅದೇ 8ನೆಯ ಒಂದು ಲೋಕ ಅನ್ಬೋದು ಅಥವಾ ಒಂದು ಪದರ ಅನ್ಬೋದು. ಈ ಸ್ಪಿರಿಟ್ಗಳೇನು ಮಾಡುತ್ತವೆ, ಆ ಲೋಕದಲ್ಲಿ ನಮಗೆ ಆಶೀರ್ವಾದವನ್ನು ಮಾಡುತ್ತೆ. ಆ 8ನೆಯ ಪದರದಲ್ಲಿ ಬಂದು ನಮ್ಮ 7 ಪದರಗಳನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಅದರಿಂದ ಇವತ್ತು ಇಂಟರ್ನೆಟ್ಟಲ್ಲಿ ಯೂಟ್ಯೂಬ್ಗಳಲ್ಲಿ ನೋಡ್ತಿರ್ಬೋದು, ಕೆಲವರು ಕೇಳ್ತಾರೆ ನನಗೆ ಅವರ ಹೀಲಿಂಗ್ ಮಾಡಿ, ಅವರ ಕ್ಲೀನ್ ಮಾಡಿ, ಚಕ್ರಗಳ ಕ್ಲೆನ್ಸಿಂಗ್ ಮಾಡಿ, ಅವರಗಳನ್ನು ಸ್ಟ್ರೆಂಥನ್ ಮಾಡಿ. ಯಾಕೆ ಕೇಳ್ತಾ ಇದ್ದಾರೆ? ಅವರ ಸ್ಟ್ರೆಂಥನ್ ಮಾಡಿದಾಗ ಏನೇನು ಲಾಭಗಳಾಗತ್ತೆ ಅಂತ ಗೊತ್ತಿರುತ್ತೆ ಅವ್ರಿಗೆ, ಆದರೆ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರೋದಿಲ್ಲ, ಹೇಗೆ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ಏಂಜಲ್ಸ್ ಥೆರಪಿಯನ್ನು ನಾವು ಮಾಡಿದಾಗ ಅಥವಾ ಮಾಡಿಸಿಕೊಂಡಾಗ ಬಹಳ ಕಡಿಮೆಯ ಸಮಯದಲ್ಲೇ ಆ ಒಂದು 5G ಮತ್ತು 6G ಲೋಕದ ವ್ಯವಹಾರ ಏನು ನಡೀತಾ ಇರ್ತಲ್ಲ, ಉಚ್ಚಾತ್ಮ ಶಕ್ತಿ, ಹೈಯರ್ ಸೆಲ್ಫ್, ಅದನ್ನು ಸೇತುವೆಯ ಆಕಾರದಲ್ಲಿ ಈ ಏಂಜಲ್ಸ್ಗಳು ಗ್ರಹಿಸಿ ನಮಗೆ ಪ್ರವಹಿಸಿ ನಮ್ಮ ದೇಹದಲ್ಲಿ ಹರಿಸಿದಾಗ ನಾವು ಈ ಪ್ರಾಪಂಚಿಕ ಲೋಕದಲ್ಲಿ ಏನು ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ, ದುಃಖ ದುಮ್ಮಾನಗಳನ್ನು ಅನುಭವಿಸ್ತಾ ಇದ್ದೀವಿ, ಅಲ್ಲಿಗೆ ಒಂದು ತಾರ್ಕಿಕ ಅಂತ್ಯ ಬರುತ್ತೆ. ಕೇವಲ ಮನೆಯಲ್ಲಿ ಬರೀ ಗೋಳಾಡೋದು, ಆ ಕೈ ನೋವು, ಈ ಕೈ ನೋವು, ದುಡ್ಡಿಲ್ಲ, ಕಾಸಿಲ್ಲ, ಅವನಾಗ ದುಡ್ಡು ಕೊಡಲಿಲ್ಲ, ಮಗ ದುಡ್ಡು ಕೊಡಲಿಲ್ಲ, ತಂದೆ ತಾಯಿ ಸರಿಯಾಗಿ ನೋಡ್ಕೊಳ್ಳಲಿಲ್ಲ, ಹೆಂಡತಿ, ಬರೀ ತಾಪತ್ರೆಗಳ ಸುರುಳಿಗಳನ್ನು ಮಾತನಾಡುವ ಬದಲು ಏಂಜಲ್ಸ್ ಥೆರಪಿಯಂತಹ ಒಂದು ಪವಿತ್ರವಾದಂತಹ ಥೆರಪಿಗಳನ್ನು ಮಾಡಿದಾಗ ಅಡ್ಡದಾರಿಗೆ ಹೋಗ್ತಿರುವಂತಹ ಭಾವನೆಗಳ ಈ ಮನಸ್ಸುಗಳನ್ನು ಪಳಗಿಸಿ, ಬಳಸಿ, ಪ್ರತ್ಯೇಕಿಸಿ ಬೇರೆ ಮಾರ್ಗಕ್ಕೆ ತೆಗೆದುಕೊಂಡು ಹೋದಾಗ ನಮ್ಮ ಜೀವನ ಏನಾಗುತ್ತೆ ಅಂದರೆ ಮಾನವತ್ವದಿಂದ ಮಾನವತಾ ಆತ್ಮಕ್ಕೆ, ಆ ಒಂದು ಮಟ್ಟಕ್ಕೆ ನಾವು ಬೆಳೀತಾ ಹೋಗ್ತೀವಿ. ದೇವತಾತ್ಮ ಅಂತ ಹೇಳ್ತೀವಿ. ಮಾನವರು ದೇವರ ಹೇಗಾಗ್ತೀವಿ? ದೇವತೆಗಳು ಅಂದ್ರೇನು? ಕಷ್ಟ ಸಾರ್ಪಣ್ಯಗಳು, ನಮ್ಮ ರೀತಿಯ ಬಾಯಾರಿಕೆಗಳು, ನೀರಡಿಕೆಗಳು, ಹೊಟ್ಟೆ ಹಸಿವುಗಳು ಇಲ್ಲದೇ ಇರುವಂಥ ವ್ಯಕ್ತಿಗಳನ್ನು ದೇವತೆಗಳು ಅಂತ ಹೇಳ್ತೀವಿ. ಆ ಮಟ್ಟಕ್ಕೆ ತಲುಪಬೇಕು ಅಂದರೆ ಬರೀ ಪ್ರಾಪಂಚಿಕ ಸುಖ ದುಃಖಗಳನ್ನು ದಾಟಿ ಒಂದು ದೈವಾತ್ಮದ ಸಂಭೂತಿಯನ್ನು ನಾವು ಅನುಭವಿಸಬೇಕು ಅಂತಂದರೆ, ಯಾವಾಗಲೂ ಸಂತೋಷದ ಚಿಲುಮೆಯಲ್ಲಿ ತೇಲಾಡಬೇಕು ಅಂತಂದರೆ ಏಂಜಲ್ಸ್ ಥೆರಪಿ. ಅಂತಹ ಪವಿತ್ರವಾದಂತಹ ಏಂಜಲ್ಸ್ ಥೆರಪಿಯನ್ನು ನಮ್ಮ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗಳಲ್ಲಿ ನೀವು ಮಾಡಿಸಿಕೊಂಡಾಗ ಅಥವಾ ಆ ಪ್ರಯೋಗಕ್ಕೆ ಒಳಪಟ್ಟಾಗ ನಿಮಗೂ ಕೂಡ ಆ ಚೇತನಾ ಶಕ್ತಿಯ ಅನುಭವ ಆಗುತ್ತೆ. ಕೇವಲ 5-10 ನಿಮಿಷಗಳ ಕಾಲ ಆ ಒಂದು ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನಿಮಗೆ ಅರ್ಧ ಗಂಟೆ, 3/4 ಗಂಟೆ ನಾನು ಆ ಸ್ಥಿತಿನಲ್ಲಿದ್ದ ಅನ್ನೋಷ್ಟು ಸಂತೋಷವಾಗ್ತಾ ಹೋಗುತ್ತೆ.